ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 23. ಎಲೆನ್ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 144ನೇ ಪುಟ. ಶೀರ್ಷಿಕೆ ಆತ್ಮವನ್ನು ಗೆಲ್ಲುವುದರಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳಿದನು. ಮತ್ತಾಯ 4ನೇ ಅಧ್ಯಾಯ 19ನೇ ವಚನ. ಕ್ರಿಸ್ತನು ತನ್ನ ಸೈನ್ಯದಲ್ಲಿ ಯೌವನಸ್ಥ ಸೈನಿಕರು ಇರಬೇಕೆಂದು ಬಯಸುತ್ತಾನೆ. ನಿಮ್ಮ ನಾಯಕನನ್ನು, ಸೈನ್ಯಾಧಿಕಾರಿಯನ್ನು ನಿರಾಶೆಗೊಳಿಸದಂತೆ ನೀವು ಆ ಸೈನ್ಯದಲ್ಲಿರಲು ದೃಢ ನಿಶ್ಚಯ ಮಾಡಿಕೊಳ್ಳಿರಿ. ಕ್ರಿಸ್ತನ ರಕ್ಷಾ ಕವಚವನ್ನು ನೀವು ಧರಿಸಿಕೊಂಡು ಕ್ರಿಸ್ತನ ಧ್ವಜದಡಿಯಲ್ಲಿ ಕ್ರಮದಲ್ಲಿ ಅಣಿಯಾಗಿರಬೇಕು ಮತ್ತು ವೈರಿಗಳನ್ನು ಸದೆಬಡಿಯುತ್ತಾ ಆತನ ರಾಜ್ಯವನ್ನು ವಿಸ್ತರಿಸುವಲ್ಲಿ ಆತನೊಂದಿಗೆ ಸಹ ಕೆಲಸಗಾರರಾಗಿರಬೇಕು. ನಿಮ್ಮ ಆತ್ಮವನ್ನು ಅಪಾಯಕ್ಕೀಡು ಮಾಡಿಕೊಳ್ಳದೆ ಪವಿತ್ರವಾದ ನಂಬಿಕೆಗೆ ದ್ರೋಹ ಬಗೆಯಲು ಸಾಧ್ಯವಿಲ್ಲ. ನೀವು ಸತ್ಯವಂತರಾಗಿಯೂ ನಿಷ್ಠರಾಗಿಯೂ ಕಂಡುಬರಬೇಕು. ದಂಡನಾಯಕನ ಪ್ರತಿಯೊಂದು ಆಜ್ಞೆ ಆದೇಶಗಳಿಗೂ ವಿಧೇಯರಾಗಿ ಇತರರಿಗೆ ಕ್ರಿಯೆಯ ಅತ್ಯುನ್ನತ ಉದ್ದೇಶವನ್ನು ಪ್ರಕಟಪಡಿಸುತ್ತಾ ಕ್ರಿಸ್ತನ ಸೇವೆಯ ಸೆಳೆತವನ್ನು ತೋರಿಸಿಕೊಡಬೇಕು. ಅಂಧಕಾರದಿಂದ ಅದ್ಭುತವಾದ ಬೆಳಕಿಗೆ ನಮ್ಮನ್ನು ಕರೆದಾತನ ಸ್ತುತಿಯನ್ನು, ಶ್ಲಾಘನೆಯನ್ನು ನಾವು ತೋರಿಸಬೇಕು. ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿದವರು ಯಜಮಾನನ ದ್ರಾಕ್ಷೆ ತೋಟದಲ್ಲಿ ನಿಷ್ಕ್ರಿಯರಾಗಿ ಇರಲು ಸಾಧ್ಯವಿಲ್ಲ. ಕ್ರಿಸ್ತನೆಡೆಗೆ ತಮ್ಮ ನಡೆಯಲ್ಲಿ ಅವರು ಬೇರೆಯವರಿಗೆ ಸಹಾಯ ಮಾಡುವ ಅವಕಾಶಗಳನ್ನು ಅನುಭವಿಸುತ್ತಾರೆ. ಕ್ರಿಸ್ತನ ಪ್ರೀತಿಯ ಪಾಲುಗಾರರಾಗಿ ಅವರು ಇತರ ಆತ್ಮಗಳಿಗಾಗಿ ಶ್ರಮಿಸುತ್ತಾರೆ. ಪ್ರತಿಯೊಂದು ಆತ್ಮವು ಮಾದರಿಯನ್ನು ಪಾಲಿಸಲಿ ಮತ್ತು ಉನ್ನತವಾದ ವಿವೇಚನೆಯಿಂದ ಯೇಸುವಿಗಾಗಿ ಆತ್ಮಗಳನ್ನು ಗೆಲ್ಲಲು ಸೇವಕರಾಗಲಿ. ಕ್ರಿಸ್ತನು ನಮಗಾಗಿ ಏನು ಮಾಡಿದ್ದಾನೆ ಮತ್ತು ಅವನು ಪಾಪಿಗಳಿಗಾಗಿ ಏನು ಅನುಭವಿಸಿದನು ಎಂಬ ಆಲೋಚನಾ ದೃಷ್ಟಿಯಿಂದ ನಾವು ಶುದ್ಧವಾದ ಆತ್ಮಗಳಿಗಾಗಿ ನಿಸ್ವಾರ್ಥ ಪ್ರೀತಿಯಿಂದ ಆತ್ಮಗಳ ಒಳಿತಿಗಾಗಿ ನಾವು ನಮ್ಮ ಸೌಕರ್ಯ ಸಂತೋಷಗಳನ್ನು ತ್ಯಾಗ ಮಾಡುವ ಮೂಲಕ ಆತನ ಮಾದರಿಯನ್ನು ಅನುಸರಿಸಬೇಕು. ಇದು ನಮ್ಮ ಸಂತೋಷವಾಗಿರಬೇಕು. ನಮ್ಮ ಗುರುವಿಗಾಗಿ ಇದು ನಮ್ಮ ಸಂತೋಷವಾಗಿರಬೇಕು. ಇದು ನಮ್ಮ ಆಸೆಯ ಉತ್ತೇಜನವಾಗಿರಬೇಕು. ಹೀಗೆ ಮಾಡುವುದರಿಂದ ನಾವು ದೇವರನ್ನು ಮೆಚ್ಚಿಸುವವರಾಗಿರುತ್ತೇವೆ ಮತ್ತು ಆತನ ಸೇವಕರಾಗಿ ನಮ್ಮ ಪ್ರೀತಿ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುತ್ತೇವೆ. ಆತನು ನಮ್ಮನ್ನು ಮೊದಲು ಪ್ರೀತಿಸಿದನು, ತನ್ನ ಪ್ರಿಯ ಪುತ್ರನನ್ನು ನಮ್ಮಿಂದ ತಡೆಹಿಡಿಯದೆ ಕಳುಹಿಸಿಕೊಟ್ಟನು. ಆದರೆ ನಾವು ಬದುಕುವಂತೆ ಪೂರ್ಣ ಹೃದಯದಿಂದ ಆತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ನಮ್ಮ ಜೊತೆಯವರಿಗೆ, ನೆರೆಯವರಿಗೆ ತೋರುವ ಪ್ರೀತಿ ನಿಜವಾದ ಪ್ರೀತಿ, ದೇವರ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಮುಖ್ಯವಾಗಿ ಕ್ರಿಸ್ತನೊಂದಿಗೆ ನಿಕಟವಾದ ಸಂಪರ್ಕದಲ್ಲಿರುವವರು ಅದನ್ನು ತಮ್ಮ ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸುತ್ತಾರೆ. ಅವರು ಕ್ರಿಸ್ತನಿಗಾಗಿ ಆತ್ಮಗಳನ್ನು ಗೆಲ್ಲುತ್ತಾರೆ ಮತ್ತು ಕ್ರಿಸ್ತನ ಪರಲೋಕದ ಕಣಜಗಳಿಗೆ ಸಿವುಡುಗಳನ್ನು ಕೂಡಿಸುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.